ಕೂತಲ್ ನೋಡು ಅವಳು, ಕೃತಿ ಕೂತಲ್ ನೋಡು. ಹಾಂ. ಇನ್ನು ಮುಂದಕ್ಕೆ ಬರ್ಬೇಕು ನಿಂದು. ಅದ ಹಿಪ್ ಓಪನಿಂಗ್ ಇರಲಿಲ್ಲ ಅಂದ್ರೆ ಬರಲ್ಲ ಅದು. ಇನ್ನು ಮುಂದೆ ಬರ್ಬೇಕು ನೀನು. ಮಿಡಲ್ ಆಫ್ ದಿ ಫೀಟ್ ಕೂಡ್ಬೇಕದು. ನೋಡು ಅವಳು ಕೃತಿ ಬಾಡಿ ಎಷ್ಟು ನೀಟಾಗಿ ಕಾಣ್ತದೆ. ನಿಂದು ಆ ರೀತಿ ಬರಬೇಕು ಸರಾಗ್ವಿ. ಅದು ನಿಂದು ರೂಟ್ ಆಫ್ ದಿ ಇವರು ಏನು ಇದು ಇದೆಯಲ್ಲ, ಆರ್ಮ್ಸ್ ಇದೆಯಲ್ಲ, ಅಲ್ಲಿ ಒಳಗಡೆ ತೊಗೊಂಡು ಬರ್ಬೇಕು ಕೈನ. ನೋಡು ಅವಳು ಕೃತಿ ಹೇಗೆ ಮಾಡಿದಾಳೆ. ಆರಾಮ್ಸಿರಿ ಇರ್ಬೇಕದು. ನೋಡ ಎಷ್ಟು ಆರಾಮ್ ಕೂತಿದ್ದ. ಅದು ಅವಳಿಗೆ ಹಿಪ್ ಓಪನಿಂಗ್ ಸಲುವಾಗಿ ಆಗ್ತದೆ. ಹಿಪ್ ಓಪನಿಂಗ್ನು ಬೇಕಿದಕ್ಕೆ. ಸ್ಪೈನ್ ಸ್ಟ್ರೇಟ್ ಮಾಡಿ, ಹಿಂದೆ ಸ್ಪೈನ್ ಸ್ಟ್ರೇಟ್ ಇರಬೇಕು. ಹಾಂ ನೋಡು ಈ ಪ್ರಾಪರಾಗಿ ಇದು ಚಿನ್ ಹಿಂಗೆ ರೀತಿ ಚಿನ್ ಮೇಲೆ ಹಿಂದೆ ಬರಬೇಕು. ಅವ ನಿನ್ನ ಮುಖ ಕಾಣ್ಬೇಕು ಚೆಂದಾಗಿ. ಅದು ಅವಳು ಚೆನ್ನಾಗಿ ಮಾಡ್ತಿದ್ದೆ ಅಂದ್ರೆ ನಿನ್ನ ಮುಖ ಕಾಣಬೇಕು. ನೀನು ಸ್ಪೈನ್ ಸ್ಟ್ರೇಟ್ ಬರ್ಬೇಕು. ಇನ್ನು ಬಾಡಿಯಲ್ಲಿ ಒಂದು ಎಕ್ಸ್ಪ್ರೆಷನ್, ಸ್ಮೈಲಿಂಗ್ ಎಕ್ಸ್ಪ್ರೆಷನ್ ಇದ್ದರೆ ಅದು ಇವ್ರು ಕರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಒಂದು ವೇಳೆ ನಮ್ಮ ಬಾಡಿ ಸ್ಪೈನ್ ಸ್ಟ್ರೇಟ್ ಇರಲಿಲ್ಲ, ನಮ್ಮ ಮುಖದಲ್ಲಿ ಕಳೆ ಇರಲಿಲ್ಲ ಅದಂದರೆ ಇವ್ರಿಗೆ ಆಸನ ಬರಲ್ಲ ಅಂತಾರೆ. ನೋಡಿ ಇವಾಗ ಎಷ್ಟು ರಿಲ್ಯಾಕ್ಸ್ ಆಗಿ ಕೂತಿದ್ಯಾ. ಮುಂಚಿತವಾಗಿ ಎಷ್ಟು ರಿಲ್ಯಾಕ್ಸ್ ಕೂತಿದ್ದೀಯಾ. ಮುಖದಲ್ಲಿ ಏನೋ ಒಂದು ಇದು ಇತ್ತು. ಆಸನ ಏನು ಆಸನ ಅಂದರೆ ಸ್ಥಿರಂ ಸುಖಂ ಆಸನ. ಆಸನದಲ್ಲಿ ಸ್ಥಿರವಾಗಿರಬೇಕು. ಆಸನದಲ್ಲಿ ದೀರ್ಘಕಾಲವಾಗಿ ಕುತ್ಕೋಬೇಕು. ನೋಡಿ ನೀವು ಸುಮಾರು 1 ನಿಮಿಷ ಆಯ್ತು ಇಬ್ಬರು ಕೂತ್ಕೊಂಡು. ಎಷ್ಟು ನೀಟಾಗಿ ಕೂತಿದ್ದೀರಾ. ಅದಕ್ಕೆ ನಾವು ಆಸನ ಅಂತೀವಿ. ಯಾವುದು ಸುಖವಾಗಿ, ಆನಂದವಾಗಿ ಮತ್ತು ದೀರ್ಘಕಾಲವಾಗಿ ನಾವು ಒಂದು ಸ್ಥಿತಿಯಲ್ಲಿ ಕೂತ್ಕೊಳ್ತೀವೋ ಅದಕ್ಕೆ ಆಸನ ಅಂತ ಕರಿತೀವಿ. ನೋಡಿ ಇವಾಗ ಇಬ್ಬರು ಮೋರ್ ದೆನ್ 1 ಮಿನಿಟ್ ಕೂತಿದ್ದೀರಿ. ಯಾವುದೂ ಟೆನ್ಷನ್ ಇಲ್ಲ ನಿಮಗೆ. ಎಸ್, ರಿಲ್ಯಾಕ್ಸ್. ಹಾಂ, ಇನ್ನೊಂದು ಸ್ವಲ್ಪ ಸ್ಪೈನ್ ಸ್ಟ್ರೇಟ್ ಮಾಡಮ್ಮ. ಅಲ್ಲಿ ನೋಡಿ ಕೃತಿ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅವಳು ಕೃತಿನ. ಎಸ್, ಸ್ಪೈನ್ ಸ್ಟ್ರೇಟ್ ಆರಾಮ್ ಮಾಡ್ಬೇಕು ನೀನು. ನಿನ್ನ ಕೈ ಸ್ವಲ್ಪ ಹಿಂಗೆ ಸೈಡ್ ತಗೋ. ಹಾಂ ಸೈಡ್ ಆ ಕಡೆ ಅಲ್ಲ, ಒಳಗಡೆ ಹೊರಗಡೆ ತಗೋ. ಹೊರಗಡೆ ನಿನ್ನ ಬಾಡಿ ಕಾಣಬೇಕು. ನಿನ್ನ ಫುಲ್ ಬಾಡಿ. ಹಾಂ, ಇದು ಯೋಗ ದಂಡಾಸನ ಅಂತೀವಿ ಇದಕ್ಕೆ. ಒಳ್ಳೆ ಅದ್ಭುತ ಆಸನ ಇದು. ಕೃತಿ ಅದು ಪ್ರಾಪರಾಗಿ ಟಚ್ ಮಾಡ್ಕೋ ಕೈನ. ಹಾಂ ನೋಡಿ ಕೃತಿ ಬಾಡಿ ನೋಡಿ ಎಷ್ಟು ನೀಟಾಗಿ ಅವಳು ಪೂರ ಬಾಡಿ ಕಾಣ್ತಾ, ಫೇಸ್ ಕಾಣ್ತಾ ಇದೆ. ಇಲ್ಲ ನಿಂದು ಕಾಣ್ತಾ ಇದೆ. ಇನ್ನು ಸ್ವಲ್ಪ ಸೈಡ್ ಬರ್ಬೇಕಷ್ಟೇ. ಅದು ಬಿಟ್ಟರೆ ಏನು ತೊಂದರೆ ಇಲ್ಲ. ಹಾಂ, ಸ್ಪೈನ್ ಸ್ಟ್ರೇಟ್ ಮಾಡ್ಕೋ. ಆರಾಮ್ಸಿರಿ ಕೂತ್ಕೋಬೇಕು. ಆರಾಮ್ಸಿರಿ ಇಲ್ಲೇ ಕೂತ್ಕೊಂಡು ಜ್ಞಾನ. ಮೊದಲೆಲ್ಲ ಯೋಗಿಗಳು ಇದೇ ಆಸನದಲ್ಲಿ ಕೂತ್ಕೊಂಡು ಜ್ಞಾನ ಮಾಡ್ತಿದ್ರು. ಎಸ್, ರಿಲ್ಯಾಕ್ಸ್.